ಶ್ರೀ ಅರವಿಂದ ಸೊಸೈಟಿ ರಾಜ್ಯ ಸಮಿತಿ ಕರ್ನಾಟಕ, ಅರವಿಂದ ಸೊಸೈಟಿ ಕೇಂದ್ರ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಸಂತೋಷ್ ಹೋಟೆಲ್ ರಾಯಚೂರಿನಲ್ಲಿ ದಿನಾಂಕ 8 ಮತ್ತು 9 ಫೆಬ್ರವರಿ 2025ರಂದು ಜರುಗಿದ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ 2 ಗ್ರಂಥಗಳನ್ನು ಲೋಕಾರ್ಪಣೆ ಮಾಡಲಾಯಿತು. ಮೊದಲನೇ ಗ್ರಂಥ ಪ್ರೇಮ ಮತ್ತು ಮೃತ್ಯು, ಬರೆದವರು ಶ್ರೀ ಕಿಶೋರ್ ಕುಮಾರ್ ಕಾಸರ್, ಆರೋಗ್ಯ ಇಲಾಖೆ ಅಫ್ಜಲ್ಪುರ ಮಣ್ಣೂರು. ಇದೇ ರೀತಿ ಎರಡನೆಯ ಗ್ರಂಥ ಸಾವಿತ್ರಿ ಭಾಗ 2, ಬರೆದವರು ಡಾಕ್ಟರ್ BR ಬೀಡ್. ಸಮಾರಂಭದ ಅಧ್ಯಕ್ಷತೆಯನ್ನ ಡಾಕ್ಟರ್ ಅಜಿತ್ ಅರವಿಂದ್ ಸೊಸೈಟಿ ರಾಜ್ಯ ಸಮಿತಿ ಅಧ್ಯಕ್ಷರು ವಹಿಸಿದ್ರು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ RV ಜಾಗೀರ್ದಾರ್, ವ್ಯವಸ್ಥಾಪಕರು ಶ್ರೀ ಅರವಿಂದ ಸೊಸೈಟಿ ಬೆಂಗಳೂರು ಇವರು ವಹಿಸಿದ್ರು. ಪ್ರೇಮ ಮತ್ತು ಮೃತ್ಯು ಪುಸ್ತಕದ ವಿಮರ್ಶಕರು ಶ್ರೀ ಪ್ರೊಫೆಸರ್ ಬಸವರಾಜ್, ಅಧ್ಯಯನ ವಿಭಾಗ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಮುಖ್ಯ ಅತಿಥಿಗಳು ಶ್ರೀ ಕರಬಸಪ್ಪ ಪಾಟೀಲ್, ಯೋಗ ಗುರುಗಳು. ಅದೇ ರೀತಿ ಮತ್ತೊಬ್ಬ ಮುಖ್ಯ ಅತಿಥಿಗಳು ಶ್ರೀ ಬಸವನಗೌಡ ಪಾಟೀಲ್, ನರರೋಗ ತಜ್ಞರು ರಾಯಚೂರು. ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರಾಮಾಣಿಕವಾಗಿ ಅನಿಸಿದ್ದೇನೆ ಅಂತಂದ್ರೆ ಕಿಶೋರನೇ ಶ್ರೀ ಅರವಿಂದರು ಅಂತ ಅನಿಸ್ತದೆ. ಕಿಶೋರ್ ಸಣ್ಣವರು ಜ್ಞಾನದಲ್ಲಿ, ತಿಳುವಳಿಕೆಯಲ್ಲಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ವಯಸ್ಸು ಮಹತ್ವದಲ್ಲ, ಅರಿವು ಆಗಲಿ ಹೇಳಿದಲ್ಲ ಹಿರಿಯರು, ಅರಿವು ಮಹತ್ವದ್ದು. ಸೊ ಅವರೇ ಅರವಿಂದರಾಗಿ, ಅವರೇ ಋರುವಾಗಿ, ನಾ ಕಥೆಯನ್ನು ಹೇಳಲಿಕ್ಕೆ ಹೋಗುದಿಲ್ಲ, ಸಮಯ ಇಲ್ಲ, ಅವರೇ ಋರುವಾಗಿ, ಅವರೇ ಪ್ರಿಯಮೋದ ಆಗಿ, ಅವರೇ ಯಮನಾಗಿ ಸುಡುವ ಸೂರ್ಯನ ಸೀಮೆಯೆಡೆಗೆ ಸುರಿದ ಪ್ರೇಮವೇ, ಹಸಿರು ಹಿನ್ನೆಲೆಯ ಹರ್ಕುದೆಡೆಗೆ ಹೊರಳಿದ ಪ್ರೇಮವೇ ನನಗೆ ಬಂಧನವಿರಲಿ. ಇದು ಅವರದ ಕೊನೆಯ ಸಾಲುಗಳು. ಮನೆ ಬಿಟ್ಟು ಮಣ್ಣಿನೊಳಗಾಡಲೆಂದೋಡಿದ ಮಕ್ಕಳು ಮರಳಿ ಮಾತೆಯ ಮಡಲೇರಿ ಮಲಗಿರಲು. ಇದು ಇಂಗ್ಲಿಷ್ನಲ್ಲಿಲ್ಲ, ಇದು ಅನೇಕ ಸಾಲುಗಳಿಲ್ಲ. ಬಟ್ ಈ ಎಲ್ಲ ಏನಾಗಿಲ್ಲ, ಇದರಿಂದ ಕಾವ್ಯ ಸಮಗ್ರವಾಗಿ ಕಾಣ್ತದೆ ಮತ್ತು ಕನ್ನಡದ ಕಾವ್ಯ ಆಗ್ತದೆ. ಅದು ನಿಮ್ಮ ಸಾಧನೆ. ಇದನ್ನ ನನಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ತನ್ನ ಕಂದರನ್ನು ತಪ್ಪಿ ತೂಗಿಸುವ ತಾಯಿಯಲು, ತನ್ನ ಕಂದರನ್ನು ತಪ್ಪಿ ತೂಗಿಸುವ ತಾಯಿಯಲು ಮೃತ್ಯುವುದು ಗುಂಡಮಯರ 3 ದೆಸೆಯಿಂದ ಮುತ್ತಿ ಮೂಸಿತ್ತು ಉಸಿರುತ್ತಿತ್ತು. ಕರುಣೆಯ ಕಾರ್ಯವಿದನ್ನು ಕಂಡು ಕೋಕಿಲವೊಂದು ಕೂಗುತ್ತಾ ಕೇಕೆ ಹಾಕಿ ದಿವ್ಯ ಚೇತನಗಳಾದ ಶ್ರೀ ಮಾತಾ ಅರವಿಂದರಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಿರಿಯರಾದ RV ಜಾಗೀರ್ದಾರ್ ಅವರೇ, ಅಜಿತ್ ಸತೀಶ್ ಅವರೇ, ಬಸಪ್ಪ ಒಡ್ಗಲ್ ಅವರೇ, ಮತ್ತು ಪ್ರೊಫೆಸರ್ ಬಸವರಾಜ್ ಅವರೇ, ಮತ್ತು ಡಾಕ್ಟರ್ ಬೀಡ್ ಅವರಿಗೆ ಮತ್ತು ಎಲ್ಲ ಸಹೋದರಿಗೆ ಇದು ನನ್ನ ಮೊದಲನೇ ಕೊಟ್ಟು ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅದೊಂದು 2 ಮಾತು ಹೇಳಬೇಕು. ಒಂದು 5 ನಿಮಿಷ ತಗೋತೀನಿ. ಶ್ರೀ ಅರವಿಂದರ ಜೊತೆ ನನ್ನ ಈ ಒಂದು ಒಡನಾಟ ಹೇಗೆ ಆರಂಭ ಆಯಿತು ಅಂದರೆ, 10 ವರ್ಷಗಳ ಹಿಂದೆ ನಾನು ಡಾಕ್ಟರ್ ವಿಕ್ರು ಗೋಕಾಕರ ಭಾರತಸಿಂಧುರಶ್ಮಿಯನ್ನು ಅಧ್ಯಯನ ಮಾಡ್ತಾ ಹೋಗಬೇಕಾದ್ರೆ ನನಗೆ ಭಾರತಸಿಂಧುರಶ್ಮಿ ಅರ್ಥ ಆಗಲಿಲ್ಲ. ಅದರ ಸಲುವಾಗಿ ನಾನು ಡೈರೆಕ್ಟಾಗಿ ವಿಕ್ರು ಗೋಕಾಕರಿಗಂತೂ ಭೇಟಿ ಆಗೋಕ್ಕಾಗೋದಿಲ್ಲ, ಯಾಕಂದ್ರೆ ಅವರು ದೇವದತ್ತರಾಗಿದ್ದಾರೆ. ಅವರ ಮಗ ನಿವೃತ್ತ IAS ಅಧಿಕಾರಿಗಳಾದ ಅನಿಲ್ ಗೋಕಾಕರನ್ನು ಭೇಟಿ ಮಾಡ್ಬೇಕಂತ ಹೇಳಿ ಅವರಿಗೆ ಫೋನ್ ಮಾಡಿ ಕೇಳಿದಾಗ, ಬನ್ನಿ ಮನೆಗೆ ಬನ್ನಿ ಅಂತ ಹೇಳಿದಾಗ ನಾನು ಎಲ್ಲಿ ಬೆಂಗಳೂರಿಗೆ ಹೋಗಿ ಅವರ ಮನೆಗೆ ಭೇಟಿಯಾಗಿ ನಾನು ಇಲ್ಲಿವರೆಗೂ ಏನೇನು ಕೆಲಸ ಮಾಡಿದ್ದೀನಿ ಅನ್ನೋದನ್ನು ಅವರಿಗೆ ತೋರಿಸಿ, ಶ್ರೀ ಅರವಿಂದರು ಗೋಕಾಕರ ಮೇಲೆ ಹೇಗೆ ಪ್ರಭಾವ ಬೀರುತ್ತಾರೆ ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ಸಾವಿತ್ರ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಏನು ಮಾಡ್ಬೇಕಂತ ಕೇಳಿದಾಗ, ನೋಡಿ ನೀವು ಡೈರೆಕ್ಟಾಗಿ ಸಾವಿತ್ರನ ಅರ್ಥ ಮಾಡ್ಕೋತೀನಿ ಅಂದರೆ ಆಗೋದಿಲ್ಲ. ಅವ್ರದ್ದು ಮಿನಿ ಎಪಿಕ್ಗಳಿವೆ. ಸ್ಟಾರ್ಟಿಂಗಲ್ಲಿ ಅವರು ಬಡೋದಿಯಲ್ಲಿದ್ದಾಗಲೇ, ಇನ್ನು ಅವರು ಪಾಂಡಿಚೇರಿ ಬಂದಿರಲಿಲ್ಲ, ಬಡೋದಿಯಲ್ಲಿದ್ದಾಗಲೇ ಅವರು ಮಿನಿ ಎಪಿಕ್ಗಳನ್ನ ಬರ್ತಿದ್ರು. ಅವನ್ನೆಲ್ಲ ನೀವು ಮೊದಲು ಅಧ್ಯಯನ ಮಾಡ್ತಾ ಹೋಗಿ, ಅದಾದ್ಮೇಲೆ ನಿಮಗೆ ಸಾವಿತ್ರ ಅರ್ಥ ಆಗುತ್ತೆ. ನೀವು ಡೈರೆಕ್ಟಾಗಿ ಸಮುದ್ರಕ್ಕೆ ಬಿದ್ದರೆ ಆಗೋದಿಲ್ಲ, ನೀವು ಮೊದಲು ಹೊಳೆಯಲ್ಲಿ ಈಸಾಡಬೇಕು, ಅದಾದ್ಮೇಲೆ ನೀವು ಸಮುದ್ರಕ್ಕೆ ಹೋಗಬೇಕಂತೆ ಅಂತ ನಮಗೆ ಮಿನಿ ಎಪಿಕ್ಗಳನ್ನ ಓದೋದಕ್ಕೆ ಹೇಳಿದ್ರು. ಆವಾಗ ನಾನು ಲವ್ ಆ್ಯಂಡ್ ಡೆತ್, ಊರ್ವಶಿ, ಉಲುಪಿ, ಚಿತ್ರಾಂಗದ, ಋಷಿ, ಆಹಾನ, ಹೀಗೆ ಅವ್ರದ್ದು ಮಿನಿ ಎಪಿಕ್ಗಳಿವೆ. ಅವನ್ನೆಲ್ಲ ಅಧ್ಯಯನ ಮಾಡ್ತಾ ಬಂದೆ. ಆ ಸಮಯಕ್ಕೆ ಆಗಲೇ ಅದನ್ನು ಅಧ್ಯಯನ ಮಾಡ್ತಾನೆ 2-3 ವರ್ಷ ಮುಗಿದೋಯ್ತು. ಮುಂದೆ ಸಾವಿತ್ರಿಯನ್ನ ನೋಡಬೇಕಾದ್ರೆ ಡೈರೆಕ್ಟಾಗಿ ಸಾವಿತ್ರಿಯನ್ನ ಅರ್ಥ ಮಾಡ್ಕೋಕ್ಕಾಗಲಿಲ್ಲ. ಆ ಸಮಯದಲ್ಲಿ ನನಗೆ ಅಖಿಲ ಭಾರತ ಪತ್ರಿಕೆ ಸಂಪಾದಕರಾದ ಪುಟ್ಟು ಕುಲಕರ್ಣಿ ಪರಿಚಯ ಆದರು. ಅವರು ಕೆಲವೊಂದು ಬುಕ್ 1 ಮಾಡಿದ್ರು. ಮೊದಲನೇ ಬುಕ್ 1 ಎಲ್ಲ ಕಂಪ್ಲೀಟ್ ಮಾಡಿದ್ರು. ಅದನ್ನು ಕೊಟ್ಟರು, ನಾನು ಓದ್ಕೊಂಡು ಅರ್ಥ ಮಾಡಿಕೊಂಡೆ. ಆದರೆ ನನಗೆ ಬೇಕಾಗಿರೋದು ಬುಕ್ 1ಗಿಂತ ಬುಕ್ 2 ತುಂಬ ಬೇಕಾಗಿತ್ತು. ಯಾಕಂದರೆ ಅದು ಅಶೋಕತಿ ಯಾನ ಏನಿದೆ ಅಲ್ಲ,
ಈ ಇಡೀ ಸಾವಿತ್ರಿ ಮಹಾಕಾವ್ಯದಲ್ಲಿ ನಮಗೆ ಮೇನ್ ಬೇಕಿರೋದೇ ಅಶ್ವಪತಿ ಯಾಣದಲ್ಲಿ. ಯಾಕಂದ್ರೆ ಅಶ್ವಪತಿ ಸಟಲ್ ಮ್ಯಾಟ್ ಇಂದ ಹಿಡಿದು ಸೂಪರ್ ಮ್ಯಾಟ್ ತನಕ ಅವನು ಟ್ರಾವೆಲ್ ಮಾಡಿದ್ದ. ಅದನ್ನ ಅಧ್ಯಯನ ಮಾಡ್ಬೇಕಂತೇಳಿ ನಾನು ಸ್ಟಾರ್ಟ್ ಮಾಡ್ತಾ ಹೋದಾಗ ಮುಂದೆ ಅಶ್ವಪತಿ ಯಾನ ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ ನಾನು. ಅಂದ್ರೆ ಬುಕ್ ಒಂದೇ ಓದಿ ಮುಗಿಸ್ಬಿಟ್ಟೆ. ಅದಾದ್ಮೇಲೆ ಹೇಳಿದ್ರು ಇಲ್ಲ, ನೀನು ಅಶ್ವಪತಿಯನ್ನು ಅಷ್ಟೇ ಅರ್ಥ ಮಾಡ್ಕೊಂಡ್ರೆ ಆಗೋದಿಲ್ಲ.